ನೋಡಿ, ಮುಂಬೈ ದಾಳಿ ನಿಮಗೆ ನೆನಪಿರಬಹುದು. 26/11 ಅಟ್ಯಾಕ್ ಅಂತ ಕರೀತಾರೆ ಅದಕ್ಕೆ. 2008ರಲ್ಲಿ ಆಗಿತ್ತು. ಅದರ ಮಾಸ್ಟರ್ ಮೈಂಡ್ ಇವನು, ಸಂಚುಕೋರ, ಸೂತ್ರಧಾರ. ದೆಹಲಿ ಏರ್ಪೋರ್ಟ್ಗೆ ಕರೆತರಲಾಗಿದೆ ಈಗ ತಹವೂರ್ ರಾಣಾನನ್ನ. ಅಮೆರಿಕದಿಂದ NIA ಅಧಿಕಾರಿಗಳ ತಂಡ ಆತನನ್ನ ಕರೆ ತಂದಿದೆ. ದೆಹಲಿಯ ಏರ್ಪೋರ್ಟ್ನಲ್ಲೇ ಬಂಧಿಸಿದ್ದಾರೆ NIA ಟೀಮ್ನವರು. ಏರ್ಪೋರ್ಟ್ನಿಂದ ನೇರವಾಗಿ NIA ಕಚೇರಿಗೆ ಬುಲೆಟ್ ಪ್ರೂಫ್ ವಾಹನದಲ್ಲಿ ಕರೆ ತಂದಿದ್ದಾರೆ. ಈಗ ವಿಚಾರಣೆ ನಡೆಸಿ ನಂತರ ಕೋರ್ಟ್ಗೆ ಹಾಜರುಪಡಿಸ್ತಾರೆ NIA ಅಧಿಕಾರಿಗಳು. ಪಟಿಯಾಲ ಹೌಸ್ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಹಾಜರುಪಡಿಸುವ ಮುನ್ನ ವೈದ್ಯಕೀಯ ತಪಾಸಣೆ ಕೂಡ ನಡೆಸಲಾಗುತ್ತೆ. ದೆಹಲಿಯ ತಿಹಾರ್ ಜೈಲಿನಲ್ಲಿ ಇರಿಸೋಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇವನ ಮೂಲ ಪಾಕಿಸ್ತಾನ, ಆದರೆ ಇವನು ಸದ್ಯ ವಾಸ ಇದ್ದಿದ್ದು ಅಂದರೆ ಸಿಟಿಜನ್ಶಿಪ್, ಪೌರತ್ವ ತೆಗೆದುಕೊಂಡಿದ್ದು ಕೆನಡಾದಲ್ಲಿ. ಕೆನಡಾ ಪ್ರಜೆಯಾಗಿದ್ದ ಅವನು. ರಾಣಾ ವಿಚಾರಣೆಯಿಂದ ಪಾಕ್ ಸಂಚು ಬಯಲಾಗೋ ಸಾಧ್ಯತೆಗಳಿದ್ದಾವೆ. ಮುಂಬೈ ದಾಳಿಗೆ 17 ವರ್ಷಗಳ ಬಳಿಕ ನ್ಯಾಯ ಸಿಗುವಂಥ ನಿರೀಕ್ಷೆ ಇದೆ. ಈ ಹಿಂದೆ ಕಸಬ್ ಏನಿದ್ದಾನೆ ಅವನಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಈ ಲಷ್ಕರ್ ಎ ತೊಯ್ಬಾ ಸಂಘಟನೆಯ 10 ಜನ ಟೆರರಿಸ್ಟ್ಗಳು 2008ರಲ್ಲಿ 26ನೇ ತಾರೀಕು 12ನೇ ತಿಂಗಳು ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಮೇಲೆ ದಾಳಿ ಮಾಡಿದ್ರು. ಅರಬ್ಬಿ ಸಮುದ್ರದ ಮೂಲಕ ಬಂದು 10 ಜನ, 6 ಜನ ಅಮೇರಿಕನ್ ಸೇರಿದಂತೆ 166 ಜನ ಅಮಾಯಕರು ಪ್ರಾಣ ಬಿಟ್ಟಿದ್ರು. ಅವತ್ತು ಒಬ್ಬನೇ ಬದುಕುಳಿದಿದ್ದ ಕಸಬ್, ಅವನನ್ನು ಜೈಲಿಗಟ್ಟಿದ್ರು, ಮರಣದಂಡನೆ ಕೂಡ ಕೊಟ್ಟರು. ಇವನೇನಿದ್ದಾನೆ ರಾಣಾ, ಆ ಇಡೀ ಬಾಂಬ್ ಸ್ಫೋಟ್ನ ರೂವಾರಿಯಾಗಿದ್ದ ಇವನು. 2009ರಿಂದಲೂ ಕೂಡ ಪ್ರಯತ್ನಗಳು ನಡೀತಾ ಇತ್ತು ಇವನ ಭಾರತಕ್ಕೆ ಕರೆತರಬೇಕು ಅಂತ. 2019ರಿಂದಲೂ ಕೂಡ ಕಾನೂನಾತ್ಮಕವಾಗಿ ಹೋರಾಟ ಶುರುವಾಯಿತು. ಅಮೇರಿಕಗೂ ಕೂಡ ಇವನು ಬೇಕಾಗಿದ್ದ. ಸುಪ್ರೀಂ ಕೋರ್ಟ್ನಲ್ಲಿ ಭಾರತದ ಹೋರಾಟ ಹೇಗಿತ್ತು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ನಲ್ಲಿ ಇವನು ಪದೇ ಪದೇ ಮತ್ತೆ ಮೇಲ್ಮನವಿ ಹಾಕ್ತಾ ಇದ್ದ, ಭಾರತದ ಅರ್ಜಿಯನ್ನು ತಿರಸ್ಕಾರ ಮಾಡಬೇಕು ಅಂತ ಹೇಳಿ. ಕೆಲವು ಕಾನೂನು ತೊಡಕುಗಳು ಎದುರಾಗ್ತಾ ಇದ್ವು. ಈಗ ರಾಜತಾಂತ್ರಿಕ ಗೆಲುವು ಕೂಡ ಭಾರತಕ್ಕೆ ಸಿಕ್ಕಿದೆ. ಅವನು ಇಲ್ಲ, ನನಗೆ ಒಂದು ರೋಗ ಇದೆ, ಅನಾರೋಗ್ಯದ ಕಾರಣ ನಾನು ಇಲ್ಲೇ ಇರ್ತೀನಿ, ಅಂದರೆ ಇಲ್ಲೇ ಅಮೇರಿಕ ಜೈಲಲ್ಲಿ ಇರ್ತೀನಿ, ಭಾರತಕ್ಕೆ ಹೋದರೆ ನನಗೆ ಹಿಂಸೆ ಕೊಡ್ತಾರೆ, ಈ ಕಾರಣಗಳನ್ನು ಕೊಡ್ತಾ ಇದ್ದ. ಈಗ ಭಾರತ ಅಂತಿಮವಾಗಿ ಆ ಉಗ್ರನನ್ನು ಕರೆತರುವಲ್ಲಿ ಯಶಸ್ವಿಯಾಗಿದೆ. NIA ಅಧಿಕಾರಿಗಳು ಆತನನ್ನು ವಿಚಾರಣೆ ನಡೆಸ್ತಾರೆ ಕೆಲವೇ ಕ್ಷಣಗಳಲ್ಲಿ. ದೆಹಲಿ ಏರ್ಪೋರ್ಟ್ನಲ್ಲಿ ಭಾರೀ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಉಗ್ರನನ್ನ ಕರೆದೊಯ್ಯಲು ಬುಲೆಟ್ ಪ್ರೂಫ್ ಕಾರನ್ನು ಬಳಕೆ ಮಾಡಲಾಗ್ತಾ ಇದೆ. ನೋಡಿ ಎಂತಹ ಸ್ವಾಗತ ಅವನಿಗೆ. ಯಾಕಂದರೆ ಉಗ್ರ ಅವನು, ಹೇಳೋಕ್ಕಾಗೋದಿಲ್ಲ. ಮತ್ತು ಅವ್ರ ಕಡೆದವ್ರು ಯಾರಾದರೂ ಅಲ್ಲಿ ಇಲ್ಲಿ ಇದ್ದರೆ ಅದಕ್ಕೋಸ್ಕರ ಇಷ್ಟು ಸೆಕ್ಯೂರಿಟಿ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ದೆಹಲಿಯ ಏರ್ಪೋರ್ಟ್ನಲ್ಲಿ ಭಾರೀ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಅವನ ಕರೆದುಕೊಂಡು ಹೋಗುವಂತಹ ವ್ಯವಸ್ಥೆ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಗುಂಡು ಅಥವಾ ಯಾವುದೇ ಬಾಂಬ್ ಹಾಕಿದರೂ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ವಾಹನದಲ್ಲಿ ಅವನ್ನ ಕರೆದುಕೊಂಡು ಹೋಗ್ತಾರೆ. ಅವನ್ನ ಇರಿಸುವಂತಹ ಆ ಜೈಲಿದೆ ಅಲ್ವಾ, ಅದು ಹಾಗೆ ಇರುತ್ತೆ. ಈ ಹಿಂದೆ ಕಸಬ್ಗೋಸ್ಕರ 50-60 ಕೋಟಿ ಖರ್ಚು ಮಾಡಿದ್ರು ಅವನ್ನ ಜೈಲಲ್ಲಿ ಇರಿಸ್ಕೊಳ್ಳೋಕ್ಕೋಸ್ಕರ. ಇವನು ಕೂಡ ಹಾಗೆ ಮಾಡ್ತಾರೆ. ಸುಮಾರು 50-60-100 ಕೋಟಿ ಖರ್ಚಾಗ್ಬೋದು ಅನಿಸ್ತಾ ಇದೆ. ಅಂದರೆ ಕಾನೂನು ವ್ಯವಸ್ಥೆ ಇದೆ ಅಲ್ವಾ, ಹಾಗಿದೆ ಅಷ್ಟೇ, ಏನು ಮಾಡೋಕ್ಕಾಗೋದಿಲ್ಲ. ಈಗ ದೆಹಲಿ ಏರ್ಪೋರ್ಟ್ನಲ್ಲಿ ಆತನನ್ನು ಬಂಧನ ಮಾಡಿದ್ದಾರೆ. ಇನ್ನು NIA ಅಧಿಕಾರಿಗಳು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಮತ್ತು ಅದನ್ನು ತಿಹಾರ್ ಜೈಲಿಗೆ ಕಳಿಸ್ತಾರೆ. ಪಾಕ್ನ ಸಂಚು ಬಯಲಾಗಬೇಕಾಗಿದೆ. ಯಾಕಂದರೆ ಪಾಕ್ ಇಲ್ಲಿ ತಳ್ಳಿ ಹಾಕ್ತಾ ಇತ್ತು ಆರೋಪನ. ಯಾಕಂದರೆ ಇದರ ಹಿಂದೆ ಪಾಕ್ನ ಕೈವಾಡ ಇರೋದು ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು. ಇವನ ಹೇಳಿಕೆಯಿಂದ ಅವರ ಸಂಚು ಗೊತ್ತಾಗಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ. ಸಂತೋಷ್, ನೋಡ್ತಾ ಇದ್ದೇವೆ 2008ರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಭಾರತಕ್ಕೆ ಬಂದಿಳಿದಿದ್ದಾನೆ. ಆತನಿಗೆ ಕೊಡುವಂತಹ ಭದ್ರತೆ ಹೇಗಿರುತ್ತೆ, ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಗಳು ಹೇಗಿರುತ್ತೆ, ಅದರ ಜೊತೆಗೆ ಪಾಕ್ನ ಸಂಚು ಅವನ ವಿಚಾರಣೆಯಲ್ಲಾದರೂ ಬಯಲಾಗಬಹುದಾ, ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳು, ಹೋರಾಟಗಳು ಯಾಕೆ ಇಷ್ಟು ಡಿಲೇ ಆಯಿತು ಅನ್ನೋದು?
ಪ್ರಭು 17 ವರ್ಷ ಆಯಿತು ಮುಂಬೈಯಲ್ಲಿ ಬಾಂಬ್ಗಳ ದಾಳಿ, ಅದೇ ರೀತಿಯಾಗಿ ಮದ್ದು ಗುಂಡುಗಳ ಒಂದು ಆ ಧ್ವನಿ ಏನಿದೆ ಇವತ್ತಿಗೂ ಕೂಡ ನಮ್ಮ ಕಿವಿಯಲ್ಲಿ ಮಾರ್ಧನಿಸ್ತಾ ಇದೆ. ಸರಿಸುಮಾರು 200 ಜನರನ್ನು ನಾವು ಕಳೆದುಕೊಂಡ್ವಿ ಆ ಒಂದು ದಾಳಿಯಲ್ಲಿ. ಅದಾದ ನಂತರ ಪಾಕಿಸ್ತಾನ ಇದರಲ್ಲಿ ತನ್ನ ಕೈವಾಡ ಇದೆ ಅನ್ನುವಂತಹ ವಿಚಾರವನ್ನು ಮುಚ್ಚಿಡುವಂತಹ ಪ್ರಯತ್ನವನ್ನು ಸಾಕಷ್ಟು ಮಾಡ್ತು. ಯಾಕಂದರೆ ಯಾವಾಗ ಅಜ್ಮಲ್ ಕಸಾಬ್ ಭಾರತದ ಕೈಗೆ ಸಿಕ್ಕಿದ್ದ ಆ ಸಂದರ್ಭದಲ್ಲಿ 26/11 ಏನು ದಾಳಿಯಾಗಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ಕೈವಾಡ ನೇರವಾಗಿ ಇದೆ ಅನ್ನುವಂತಹ ಆರೋಪ ಭಾರತದ ಬಳಿ ಇತ್ತು. ಆದರೆ ಭಾರತ ನಿರಂತರವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೇವಲ ಆರೋಪ ಮಾಡ್ತಾ ಇತ್ತು. ಯಾಕಂದರೆ ಅಜ್ಮಲ್ ಕಸಾಬ್ನಂತಹ ಭಯೋತ್ಪಾದಕರು ಕೇವಲ ಇಲ್ಲಿ ಕೈಗೊಂಬೆಗಳು ಮಾತ್ರ ಆಗಿದ್ರು. ಆದರೆ ಇದರ ಹಿಂದೆ ಇದ್ದಂತಹ ಮಾಸ್ಟರ್ ಮೈಂಡ್ಗಳು ಯಾರಿದ್ರು ಅವರೊಬ್ಬರು ಕೂಡ ಭಾರತದ ಕೈಗೆ ಸಿಕ್ಕಿರಲಿಲ್ಲ. ಈಗ ಆ ಮಾಸ್ಟರ್ ಮೈಂಡ್ಗಳಲ್ಲಿ ಒಬ್ಬನಾಗಿರುವಂತಹ ತಹವೂರ್ ರಾಣಾ ಈಗ ಭಾರತಕ್ಕೆ ಸಿಕ್ಕಿದ್ದಾನೆ. ಇದು ಭಾರತದ ಒಂದು ಬಹುದೊಡ್ಡ ರಾಜತಾಂತ್ರಿಕ ಗೆಲುವು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ಅಮೆರಿಕಾದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ, ಅದೇ ರೀತಿಯಾಗಿ ISIS ಏನಿದೆ, ISI ಏನಿದೆ, ಪಾಕಿಸ್ತಾನದ ISI ಎಲ್ಲರೂ ಕೂಡ ಅವರನ್ನು ರಕ್ಷಣೆ ಮಾಡೋದಕ್ಕೆ, ಅಂದರೆ ತಹವೂರ್ ರಾಣಾನನ್ನು ರಕ್ಷಣೆ ಮಾಡೋದಕ್ಕೆ ಭಾರತದ ಕೈಗೆ ಸಿಗಬಾರ್ದು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು. ಇದರ ಜೊತೆಗೆ ತಹವೂರ್ ರಾಣಾ ಕೂಡ ಅಮೆರಿಕಾದ ಕೋರ್ಟ್ನಲ್ಲಿ ಸಾಕಷ್ಟು ಹೈ ಡ್ರಾಮಾ ಮಾಡ್ದ. ನನಗೆ ಪಾರ್ಕಿನ್ಸನ್ ರೋಗ ಇದೆ, ಅನೇಕ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀನಿ, ಭಾರತದ ಕೈಗೆ ಕೊಟ್ಟರೆ ನನಗೆ ಟಾರ್ಚರ್ ಆಗುತ್ತೆ, ಸಾಕಷ್ಟು ಅನಾರೋಗ್ಯ ಸಮಸ್ಯೆ ಆಗುತ್ತೆ ಅಂತ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ದ. ಇದರ ಹೊರತಾಗಿ ಭಾರತದ ಕೈಗೆ ಈಗ ತಹವೂರ್ ರಾಣಾ ಸಿಕ್ಕಿದ್ದಾನೆ. ಹೀಗಾಗಿ ಭಾರತದ ಮುಂದೆ ಒಂದು ಸುವರ್ಣ ಅವಕಾಶ. ಈವರೆಗೆ ನಾವೇನು ಆರೋಪ ಮಾಡ್ತಾ ಇದ್ವಿ, 26/11 ನಡೆದಿರುವಂತಹ ಏನು ಭಯೋತ್ಪಾದನಾ ದಾಳಿ ಇತ್ತು, ಈ ದಾಳಿಯನ್ನು ಮಾಡಿಸಿರುವಂಥದ್ದು ಪಾಕಿಸ್ತಾನ ಅಂತ ಪ್ರೂಫನ್ನು ಇಡೋದಕ್ಕೆ, ಜಗತ್ತಿನ ಮುಂದೆ ಒಂದು ಆಧಾರವನ್ನು ಇಡೋದಕ್ಕೆ, ಸಾಕ್ಷ್ಯಾಧಾರವನ್ನು ಇಡೋದಕ್ಕೆ ಒಂದು ಸುವರ್ಣ ಅವಕಾಶ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಹೀಗಾಗಿ ಏನೇನೆಲ್ಲ ಆಗುತ್ತೆ, ಈಗ ತಹವೂರ್ ರಾಣಾನನ್ನು ಈಗಾಗಲೇ ಪಾಲಂ ಏರ್ಪೋರ್ಟ್ಗೆ ಕರೆತರಲಾಗಿದೆ. NIA ಅಧಿಕಾರಿಗಳು, ಅದೇ ರೀತಿಯಾಗಿ ಭಾರತದ ಇಂಟೆಲಿಜೆನ್ಸ್ನ ಅಧಿಕಾರಿಗಳಿದ್ದಾರೆ, ಎಲ್ಲರೂ ಕೂಡ ಆತನನ್ನು ಪಾಲಂ ಏರ್ಪೋರ್ಟ್ಗೆ ಕರೆತಂದಿದ್ದಾರೆ. ಅಲ್ಲಿಂದ ನೇರವಾಗಿ ಈಗ NIA ಕಚೇರಿಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಬುಲೆಟ್ ಪ್ರೂಫ್ ವೆಹಿಕಲ್ಸ್ಗಳಿದ್ದಾವೆ. ಎಷ್ಟರ ಮಟ್ಟಿಗೆ ಭದ್ರತೆ ಕಲ್ಪಿಸಿಕೊಡಲಾಗಿದೆ ಅಂತಂದರೆ ಆತನನ್ನು ಕರೆದುಕೊಂಡು ಹೋಗ್ತಾ ಇರುವಂತಹ ವೆಹಿಕಲ್ ಕೂಡ ಬುಲೆಟ್ ಪ್ರೂಫ್ ವೆಹಿಕಲ್ ಆಗಿದೆ. ಇದರ ಜೊತೆಗೆ ಅಲ್ಲಿ ನಮ್ಮ ಸ್ವಾಟ್ ಫೋರ್ಸಸ್ಗಳಾಗಿರ್ಬೋದು, ಇಂಟೆಲಿಜೆನ್ಸ್ ಇದೆ, CRPFನ ಅಧಿಕಾರಿಗಳಿದ್ದಾರೆ, ಶಾರ್ಪ್ ಶೂಟರ್ಸ್ಗಳನ್ನು ಕೂಡ ಇದರಲ್ಲಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗದಂತೆ ಆತನನ್ನು NIA ಕಚೇರಿಗೆ ಕರೆತರಲಾಗುತ್ತೆ. ಅಲ್ಲಿಗೆ ಮೊದಲಿಗೆ ಮಾಡುವಂಥದ್ದು ಆತನ ಆರೋಗ್ಯ ತಪಾಸಣೆ. ಯಾಕಂದರೆ ಈಗಾಗಲೇ ಆತ ಅನಾರೋಗ್ಯ ಸಮಸ್ಯೆ ಇದೆ ಅನ್ನುವಂತಹ ಒಂದು ವಿಚಾರವನ್ನು ಹೇಳ್ಕೊಂಡಿದ್ದ. ಹೀಗಾಗಿ ಆರೋಗ್ಯ ತಪಾಸಣೆ ಮಾಡಲಾಗುತ್ತೆ. ಅದಾದ ನಂತರ NIA ಅಧಿಕಾರಿಗಳು ಪ್ರಾಥಮಿಕವಾಗಿ ಆತನನ್ನು ವಿಚಾರಣೆ ಮಾಡುವಂತಹ ಕೆಲಸ ಮಾಡ್ತಾರೆ. ಅಲ್ಲಿಂದ ಆತನನ್ನು ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಪಟಿಯಾಲ ಹೌಸ್ ನ್ಯಾಯಾಲಯಕ್ಕೆ ಆತನನ್ನು ಹಾಜರುಪಡಿಸಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಇದರಲ್ಲಿ ಯಾವುದೇ ಕಾರಣಕ್ಕೂ ತಹವೂರ್ ರಾಣಾ ತಪ್ಪಿಸ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ SPP ಅವರನ್ನು ಕೂಡ ನೇಮಕ ಮಾಡುವಂತಹ ಕೆಲಸವನ್ನು ಮಾಡಿದೆ. ಹಿರಿಯ ವಕೀಲ ಆಗಿರುವಂತಹ ನರೇಂದ್ರ ಮಾನ್ ಅವರನ್ನು SPP ಆಗಿ ನಿಯೋಜನೆ ಮಾಡಲಾಗಿದೆ. ನರೇಂದ್ರ ಮಾನ್ ಅವರು ಕೂಡ ತುಂಬ ಒಂದು ಹಿಸ್ಟ್ರಿಯನ್ನು ಹೊಂದಿದ್ದಾರೆ. ಈ ಕೇಸ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ, ಅಂದರೆ ಈವರೆಗೆ ಭಾರತದ ಮುಂದೆ ಇಲ್ಲದಂತಹ ಒಂದು ಸುವರ್ಣ ಅವಕಾಶ ಭಾರತದ ಮುಂದೆ ಈಗ ತೆರೆದಿಟ್ಟಿದೆ. ಪಾಕಿಸ್ತಾನದ ISI ಕೈವಾಡ ಇದರಲ್ಲಿ ಇತ್ತು. ಅಂದರೆ ಮುಂಬೈ ದಾಳಿ ಏನಾಯಿತು, ಆ ದಾಳಿಯಲ್ಲಿ ISI ಕೈವಾಡ ಇತ್ತು ಅನ್ನುವಂಥದ್ದನ್ನು ಪ್ರೂವ್ ಮಾಡೋದಕ್ಕೆ, ಯಾಕಂದರೆ ಮಾಸ್ಟರ್ ಮೈಂಡ್ಗಳಲ್ಲಿ ಗುರುತಿಸಿಕೊಂಡಿರುವಂತಹ ತಹವೂರ್ ರಾಣಾ ಏನಿದ್ದಾನೆ ಆತ ಸಿಕ್ಕಿರೋದ್ರಿಂದಾಗಿ ಎಲ್ಲ ವಿಚಾರಗಳನ್ನು ಕೂಡ ಕೋರ್ಟ್ನಲ್ಲಿ ಬಯಲಿಗೆಳಿಬೇಕು. ಇದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪಾಕಿಸ್ತಾನಕ್ಕೆ ಡ್ಯಾಮೇಜ್ ಮಾಡೋದಕ್ಕೆ ಭಾರತಕ್ಕೆ ಒಂದು ಸುವರ್ಣ ಅವಕಾಶ ಇದು. ಇದರ ಜೊತೆಗೆ ಪ್ರಮುಖವಾಗಿ ನಾವು ನೋಡಿದಾಗ, ಯಾವಾಗ ಮುಂಬೈ ದಾಳಿಯಾಗಿತ್ತು, ಮುಂಬೈ ದಾಳಿ ಆದಂತಹ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಕೂಡ ರೆಡಿಯಾಗಿತ್ತು. ಚಾರ್ಜ್ ಶೀಟ್ನಲ್ಲಿ ತಹವೂರ್ ರಾಣಾ ಏನಿದ್ದಾನೆ ಈತ ಪ್ರಮುಖ ಆರೋಪಿಗಳಲ್ಲಿ ಒಬ್ಬ ಅನ್ನುವಂತಹ ಒಂದು ವಿಚಾರ ಕೂಡ ಅದರಲ್ಲಿ ದಾಖಲಾಗಿತ್ತು. ತಹವೂರ್ ರಾಣಾನ ಕೈವಾಡ ಏನೇನಿತ್ತು ಎಲ್ಲವನ್ನು ಕೂಡ ಇಂಚು ಆ ಒಂದು ಚಾರ್ಜ್ ಶೀಟ್ನಲ್ಲಿ ದಾಖಲು ಮಾಡಲಾಗಿತ್ತು. ಹೀಗಾಗಿ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಹವೂರ್ ರಾಣಾನನ್ನು ಪ್ರಾಥಮಿಕವಾಗಿ ವಿಚಾರಣೆ ಮಾಡಲಾಗುತ್ತೆ. ಅದಾದ ನಂತರ ಆತನನ್ನು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಕೋರ್ಟ್ಗೆ ಹಾಜರುಪಡಿಸಿದ ನಂತರ
ದೆಹಲಿಯಲ್ಲಿ ತಿಹಾರ ಜೈಲಿನಲ್ಲಿ ಆತನನ್ನ ಇರಿಸಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದರೆ ಇದು ಈವರೆಗೂ ಕೂಡ ಫೈನಲ್ ಆಗಿಲ್ಲ. ಕೇಂದ್ರ ಸರ್ಕಾರ ಆಗಿರಲಿ ಅಥವಾ ಕೋರ್ಟ್ ಆಗಿರಲಿ ಅಥವಾ ಅಧಿಕಾರಿಗಳಾಗಿರಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಗಳನ್ನು ಬಹಿರಂಗಪಡಿಸಿಲ್ಲ. ಯಾಕಂದ್ರೆ ನಮ್ಮ ಕೈಗೆ ಸಿಕ್ಕಿರುವಂತಹ ಈ ಸುವರ್ಣ ಅವಕಾಶ ಏನಿದೆ ಅಂದ್ರೆ ತಹವೂರ್ ರಾಣಾನನ್ನ ಕೊನೆಗೊಳಿಸೋದಕ್ಕೂ ಕೂಡ ಪಾಕಿಸ್ತಾನ ಆಗಿರಬಹುದು ಅಥವಾ ISI ಆಗಿರಬಹುದು, ಎಲ್ಲರೂ ಕೂಡ ಪ್ರಯತ್ನ ಮಾಡಬಹುದು. ಹೀಗಾಗಿ ಆತನನ್ನ ಎಲ್ಲಿ ಇರಿಸಲಾಗುತ್ತೆ ಈ ವಿಚಾರ ಈವರೆಗೂ ಕೂಡ ಈವರೆಗೆ ರಿವೀಲ್ ಆಗಿಲ್ಲ. ಹೀಗಾಗಿ ಒಂದೆಡೆ ನಾವು ನೋಡಿದಾಗ NIA ಅಧಿಕಾರಿಗಳು ಸ್ಪೆಷಲ್ ಆಗಿ ಆತನಿಗಾಗಿ ಒಂದು ಸೆಲ್ ಕೂಡ ಮಾಡಬಹುದು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮತ್ತೊಂದೆಡೆ ತಿಹಾರ ಜೈಲಿನಲ್ಲಿ ಇರುವಂತಹ ಸ್ಪೆಷಲ್ ಸೆಲ್ಗಳೇನಿದೆ ಅಲ್ಲೇ ಇರಿಸಬಹುದು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಹೀಗಾಗಿ ಮುಂದೆ ಕೋರ್ಟ್ನಲ್ಲಿ ಪ್ರೊಸೀಡಿಂಗ್ಗಳು ನಡೆದಂತಹ ಸಂದರ್ಭದಲ್ಲಿ ಈತನ ಕೈವಾಡ ಏನಿತ್ತು, ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ನಮಗೆ ಗೊತ್ತಾಗಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ ISI ಕೈವಾಡ ಇದೆ, ಪಾಕಿಸ್ತಾನದ ಕೈವಾಡ ಮುಂಬೈ ದಾಳಿಯಲ್ಲಿ ನೇರವಾಗಿ ಇದೆ ಅನ್ನುವಂತಹ ಒಂದು ವಿಚಾರ ಬಯಲಿಗೆ ಬರಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತಹವೂರ್ ರಾಣಾ ಬಳಿ ಯಾವೆಲ್ಲ ಮಾಹಿತಿಗಳು ಲಭ್ಯವಾಗುತ್ತೆ, ಯಾರು ಇದರ ಹಿಂದೆ ಮಾಸ್ಟರ್ ಮೈಂಡ್ ಇದ್ರು, ಭಾರತಕ್ಕೆ ಒಳನುಸುಳಿದಂತಹ ಭಯೋತ್ಪಾದಕರೇನಿದ್ರು, ಈ ಭಯೋತ್ಪಾದಕರನ್ನ ಎಲ್ಲಿ ಟ್ರೈನಿಂಗ್ ಕೊಡಲಾಗಿತ್ತು, ಯಾಕಂದ್ರೆ ಯಾರು ಕೂಡ ಸಂತೋಷ್ ಈಗ 2009ರಲ್ಲಿ ಅವನು ಬಂಧನ ಆಗುತ್ತೆ. ಆತ 2019ರಿಂದಲೂ ಕೂಡ ಭಾರತ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತಾ ಬರ್ತಾ ಇತ್ತು ಸುಪ್ರೀಂ ಕೋರ್ಟ್ನಲ್ಲಿ. ಈಗ ಭಾರತದ ರಾಜತಾಂತ್ರಿಕ ಒಂದು ಯುದ್ಧ ಹೇಗಿತ್ತು, ಯಾಕಂದರೆ ಅವನು ಗಡಿಪಾರು ಮಾಡೋದು ಅಷ್ಟು ಸುಲಭ ಇರಲಿಲ್ಲ. ಅಮೇರಿಕದಿಂದ ಸಾಕಷ್ಟು ವರ್ಷಗಳಿಂದ ನಡೀತಾನೆ ಇತ್ತು. ಆ ಸವಾಲು ಹೇಗಿತ್ತು, ಅದನ್ನು ಹೇಗೆ ಭೇದಿಸಿದ್ರು ಅಂತೇಳಿ. ಪ್ರಮುಖವಾಗಿ ನೋಡಿದಾಗ ಇದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ತಹವೂರ್ ರಾಣಾ ಹಿಂದೆ ನಿಂತಿರೋದು ISI, ಪಾಕಿಸ್ತಾನದ ಸರ್ಕಾರ. ಅದೇ ರೀತಿಯಾಗಿ ISI ಕೂಡ ಆತನ ಹಿಂದೆ ಇನ್ನು ಇತ್ತು ಅನ್ನುವಂಥದ್ದು ಇಲ್ಲಿ ಯಾವುದು ಕೂಡ ಮುಚ್ಚುಮರೆ ಇಲ್ಲ. ಆದರೆ ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 2009ರಲ್ಲಿ ಅಮೆರಿಕಾದಲ್ಲಿ ಈತ ಸೆರೆ ಸಿಗ್ತಾನೆ. ಸೆರೆ ಸಿಕ್ಕ ಬಳಿಕ ನಿರಂತರವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಳಾಗುತ್ತೆ, ತನಿಖೆಗಳಾಗ್ತಾ ಇತ್ತು, ಎಲ್ಲವೂ ಕೂಡ ಆಗ್ತಾ ಇತ್ತು. ಆದರೆ ಭಾರತಕ್ಕೆ ಹಸ್ತಾಂತರ ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ, ಇದರಲ್ಲಿ ಇಷ್ಟೊಂದು ವಿಳಂಬ ಆಗೋದಕ್ಕೆ ಏನು ಕಾರಣ ಆಯಿತು, 17 ವರ್ಷಗಳವರೆಗೆ ಯಾಕೆ ನಾವು ಕಾಯಬೇಕಾಗಿ ಬಂತು ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡುತ್ತೆ. ಒಂದು ನಾವು ನೋಡಿದಾಗ ರಾಜಕೀಯ ಹಿತಾಸಕ್ತಿಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ನೋಡಿದಾಗ ತಹವೂರ್ ರಾಣಾನ ಹಿಂದೆ ಪ್ರಬಲವಾಗಿ ಸ್ಟ್ರಾಂಗ್ ಆಗಿ ನಿಂತಿರುವಂಥದ್ದು ISI ಹಾಗೂ ಪಾಕಿಸ್ತಾನ. ಇದೇ ಕಾರಣಕ್ಕಾಗಿ ನಿರಂತರವಾಗಿ ಆತ ಭಾರತಕ್ಕೆ ಹಸ್ತಾಂತರ ಮಾಡುವಂತಹ ಒಂದು ಪ್ರಕ್ರಿಯೆ ಏನಿತ್ತು ಅದಕ್ಕೆ ತಡೆ ಒಡ್ಡುತ್ತಾ ಹೋಗ್ತಾನೆ. ಯಾಕಂದ್ರೆ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಲಿ, ಅದು ಕೂಡ ಅಮೆರಿಕಾದಂತಹ ಒಂದು ದೇಶದಲ್ಲಿ ಇದ್ದುಕೊಂಡು ನ್ಯಾಯಾಂಗ ಪ್ರಕ್ರಿಯೆಯನ್ನ ಎದುರಿಸುವಂಥದ್ದು ಇದೆಯಲ್ಲ, ಅದು ಸಾಮಾನ್ಯ ವಿಚಾರ ಅಲ್ಲ. ಅದರಲ್ಲೂ ಒಂದು ದೇಶಕ್ಕೆ ಹಸ್ತಾಂತರ ಮಾಡುವಂತಹ ಒಂದು ಪ್ರಕ್ರಿಯೆಯಿಂದ ತಪ್ಪಿಸಿಕೊಳ್ಳುವಂಥದ್ದು ಇದೆಯಲ್ಲ, ಅದು ಸಾಮಾನ್ಯ ವಿಚಾರ ಅಲ್ಲ. ಈ ವಿಚಾರದಿಂದ ಆತ ತಪ್ಪಿಸ್ಕೊಳ್ಳೋದಕ್ಕೆ ಆತನ ಹಿಂದೆ ಕಾಣದ ಕೈವಾಡಗಳು ಇದ್ದಾವೆ, ಪ್ರಬಲ ಶಕ್ತಿಗಳು ಇದ್ದಾವೆ ಅನ್ನುವಂಥದ್ದನ್ನ ಇಲ್ಲಿ ಅಲ್ಲಗಳೆಯೋದಕ್ಕಾಗಲ್ಲ. ಹೀಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಯಾರು ಪ್ರೊಟೆಕ್ಟ್ ಮಾಡಿದ್ರು ಅದು ಈಗ ಬೆಳಕಿಗೆ ಬರಬೇಕಾಗತ್ತೆ. ಅದರ ಜೊತೆಗೆ ಈತನ ಹಿಂದೆ ISI ಕೈವಾಡ ಇತ್ತಾ ಇಲ್ವಾ, ಇದರ ಜೊತೆಗೆ ಪಾಕಿಸ್ತಾನ ಸರ್ಕಾರದ ಒಂದು ಸಪೋರ್ಟ್ ಇತ್ತಾ ಇಲ್ವಾ, ಈ ವಿಚಾರಗಳು ಕೂಡ ಬಯಲಿಗೆ ಬರಬೇಕಾಗತ್ತೆ. ಪ್ರಮುಖವಾಗಿ ಈತ ಒಂದು ವಿಚಾರವನ್ನು ನಾವು ನೋಡಿದಾಗ ಭಾರತಕ್ಕೆ ಹಸ್ತಾಂತರಿಸುವಂತಹ ಒಂದು ಪ್ರಕ್ರಿಯೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಅನಾರೋಗ್ಯ ಸಮಸ್ಯೆಗಳನ್ನು ಇಡ್ತಾ ಹೋಗ್ತಾನೆ. ಮತ್ತೊಂದೆಡೆಯಲ್ಲಿ ಒಂದು ವೇಳೆ ಏನು ಟ್ರಯಲ್ ನಡೆಸೋದಿದೆ, ನೀವೇನಾದರೂ ಟ್ರಯಲ್ ನಡೆಸೋದೇ ಆದರೆ, ಕೋರ್ಟಲ್ಲಿ ಪ್ರೊಸೀಡಿಂಗ್ಸ್ಗಳನ್ನು ಏನಾದರೂ ನಡೆಸೋದೇ ಆದರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕಾದ ನ್ಯಾಯಾಲಯ ಏನೆಲ್ಲ ಪ್ರೊಸೀಡಿಂಗ್ಸ್ ನಡೆಸುತ್ತೆ ಅದಕ್ಕೆ ನಾನು ವಿಧೇಯಕನಾಗಿದ್ದೀನಿ. ಏನು ನಡೆಸಿದ್ರು ಕೂಡ ಟ್ರಯಲ್ ಇಲ್ಲೇ ನಡೆಸಿ, ನೀವು ನನಗೆ ಯಾವುದೇ ರೀತಿಯಾದಂತಹ ಆಪತ್ತಿಲ್ಲ, ಯಾವುದೇ ರೀತಿಯಾದಂತಹ ಒಂದು ಇದಕ್ಕೆ ಸಮಸ್ಯೆಗಳಿಲ್ಲ, ಆದರೆ ಭಾರತಕ್ಕೆ ಹಸ್ತಾಂತರ ಮಾಡಬೇಡಿ ಅನ್ನುವಂತಹ ಒಂದು ವಿಚಾರವನ್ನು ನಿರಂತರವಾಗಿ ಆತ ಪ್ರಸ್ತಾಪ ಮಾಡ್ತಾ ಬರ್ತಾನೆ. ಕೊನೆಗೆ ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕಾಗೆ ಹೋಗ್ತಾರೆ, ಆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫ್ನ ವಿಚಾರವನ್ನ ಒಂದೆಡೆ ಪ್ರಸ್ತಾಪ ಮಾಡಿದಾಗ ಮತ್ತೊಂದೆಡೆ ಇದೇ ವಿಚಾರವನ್ನ ಪ್ರಬಲವಾಗಿ ಅವರು ಪ್ರಸ್ತಾಪ ಮಾಡ್ತಾರೆ. ತಹವೂರ್ ರಾಣಾ ಏನಿದ್ದಾನೆ, ಮುಂಬೈ ದಾಳಿಯ ಪ್ರಮುಖ ಆರೋಪಿಗಳಲ್ಲಿ ಒಬ್ಬ ಏನಾಗಿದ್ದಾನೆ, ಈತನನ್ನ ಭಾರತಕ್ಕೆ ಹಸ್ತಾಂತರ ಮಾಡ್ತೀವಿ ಅನ್ನುವಂತಹ ಮಾತನ್ನ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ. ಡೊನಾಲ್ಡ್ ಟ್ರಂಪ್ ಅವರು ಈ ವಿಚಾರವನ್ನು ಯಾವಾಗ ಪ್ರಸ್ತಾಪ ಮಾಡಿದ್ರು ಕೆಲವು ದಿನಗಳಲ್ಲಿ ಅಂದರೆ ಈ ಒಂದು 15-20 ದಿನಗಳ ಹಿಂದೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಕೋರ್ಟ್ನಲ್ಲಿ ಈತ ಭಾರತಕ್ಕೆ ಹಸ್ತಾಂತರ ಮಾಡಬೇಡಿ, ನನಗೆ ಪಾರ್ಕಿನ್ಸನ್ ರೋಗ ಇದೆ, ಅದೇ ರೀತಿಯಾಗಿ ಅನೇಕ ಸಣ್ಣ ಪುಟ್ಟ ರೋಗಗಳನ್ನು ನಾನು ಅನುಭವಿಸ್ತಾ ಇದ್ದೀನಿ, ಹೀಗಾಗಿ ಈ ಸಮಸ್ಯೆಗಳಿಂದ ನನಗೆ ಒಂದು ಮುಕ್ತಿ ಸಿಗೋದಕ್ಕೆ ಅಂತ ನಾನು ಟ್ರೀಟ್ಮೆಂಟ್ಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದೀನಿ. ಒಂದು ವೇಳೆ ಭಾರತಕ್ಕೆ ಹಸ್ತಾಂತರ ಮಾಡಿದ್ದೆ ಆದರೆ ಆಗ ನನ್ನನ್ನು ಟಾರ್ಚರ್ ಮಾಡ್ತಾರೆ,
ಇದರಿಂದ ನನ್ನ ಅನಾರೋಗ್ಯ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗತ್ತೆ, ಹೀಗಾಗಿ ಭಾರತಕ್ಕೆ ನನ್ನನ್ನು ಹಸ್ತಾಂತರ ಮಾಡಬೇಡಿ ಅಂತ ಆತ ಒಂದು ಅರ್ಜಿ ಸಲ್ಲಿಕೆ ಮಾಡ್ತಾನೆ. ಆ ಅರ್ಜಿಯನ್ನ ಅಮೆರಿಕಾದ ಸುಪ್ರೀಂ ಕೋರ್ಟ್ ಏನಿದೆ ಅಲ್ಲಿಯ ಒಂದು ಸೀನಿಯರ್ ಕೋರ್ಟ್ ಅದನ್ನು ತಳ್ಳಿ ಹಾಕತ್ತೆ, ಆ ಅರ್ಜಿಯನ್ನ ರದ್ದುಪಡಿಸುತ್ತೆ. ಇದೇ ಕಾರಣಕ್ಕಾಗಿ ಭಾರತಕ್ಕೆ ಹಸ್ತಾಂತರ ಮಾಡುವಂತಹ ಒಂದು ಪ್ರಕ್ರಿಯೆ 2 ದಿನಗಳ ಹಿಂದೆ ಈ ಒಂದು ಅರ್ಜಿ ರದ್ದಾಗತ್ತೆ. ಈಗ ಆತನನ್ನ ಭಾರತಕ್ಕೆ ಕಳಿಸುವಂತಹ ಕೆಲಸವನ್ನ ಅಮೆರಿಕ ಕೂಡ ಮಾಡಿದೆ. ಹೀಗಾಗಿ ಭಾರತ ಹಾಗೂ ಅಮೆರಿಕಾದೊಂದಿಗಿನ ಒಂದು ಸ್ನೇಹ ಏನಿದೆ ಅದು ಕೂಡ ಮುಂದಿನ ದಿನಗಳಲ್ಲಿ ಬಲಗೊಳ್ಳಬಹುದು. ಮತ್ತೊಂದೆಡೆ ನಾವು ನೋಡಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಆರೋಪಗಳನ್ನು ಭಾರತ ಮಾಡಿದೆ. ಆ ಮುಂಬೈ ದಾಳಿ ಆದಂತಹ ಸಂದರ್ಭದಲ್ಲಿ ಇದರ ಹಿಂದೆ ಕೈವಾಡ ಇರೋದು ಪಾಕಿಸ್ತಾನದ್ದು. ISI ಆ ಒಂದು ಭಯೋತ್ಪಾದಕರಿಗೆ ಸಂತೋಷ್ ಈಗ ಈ ರಾಣಾ ಏನಿದೆ, ರಾಣಾನ್ ಜೊತೆಗೆ ಇನ್ನೊಬ್ಬನು ಡೇವಿಡ್ ಹೆಡ್ ಅಂತಿದ್ದ, ಅವನು ಕೂಡ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್. ಈಗ ಅವನಿಗೂ ಕೂಡ ಶಿಕ್ಷೆ ವಿಧಿಸಿದೆ ಅಮೆರಿಕ ಕೋರ್ಟು. ಬಟ್ ಈಗ ಅವನ ಸೂಚನೆ ಮೇರೆಗೆ ಇವನು ಈ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಇಲ್ಲಿ ಈತ ಹೇಗೆ ಸೂಚನೆಗಳನ್ನು ಕೊಟ್ಟಿದ್ದ 2008ರ ಒಂದು ದಾಳಿಗೆ ಇವನ ಒಂದು ಪಾತ್ರ ಎಷ್ಟರ ಮಟ್ಟಿಗಿತ್ತು, ಮತ್ತು ಆತನ ಚಲನವಲನಗಳು, ಯಾಕಂದರೆ ಬೇರೆ ಬೇರೆ ಒಂದು ಸ್ಥಳಗಳನ್ನು ಕೂಡ ಈತ ಬ್ಲಾಸ್ಟ್ ಮಾಡಬೇಕು ಅನ್ನೋಂಥ ಪ್ಲ್ಯಾನಲ್ಲಿ ಇದ್ದಂತೆ. ಓವರಾಲ್ ಕೇವಲ ಈ ಏನು ತಾಜ್ ವೆಸ್ಟರ್ನ್ ಹೋಟ್ಲ್ ಅಷ್ಟೇನಾ ಅಥವಾ ಬೇರೆ ಬೇರೆ ಎಲ್ಲಾದರೂ ಕೂಡ ಅವನು ಪ್ಲ್ಯಾನ್ಗಳನ್ನ ಮಾಡಿದ್ನ? ಯಾವೆಲ್ಲ ರಿವೀಲ್ ಆಗ್ತಿದೆ ಅಂತ ಸದ್ಯಕ್ಕೆ? ಪ್ರಭು, ನಾವು ನೋಡಿದಾಗ ಈ ಹಿಂದೆ ಚಾರ್ಜ್ ಶೀಟ್ ಏನು ದಾಖಲಾಗಿತ್ತು, ಆ ಚಾರ್ಜ್ ಶೀಟ್ಗಳನ್ನು ನೋಡ್ತಾ ಹೋದಾಗ ಅಂದರೆ ಯಾವಾಗ ಮುಂಬೈಯಲ್ಲಿ ದಾಳಿ ಆಯಿತು, ಆ ದಾಳಿಯನ್ನು ಎಕ್ಸ್ಪೋಸ್ ಮಾಡಿದಂತಹ ಸಂದರ್ಭದಲ್ಲಿ, ಅದರ ಬಗ್ಗೆ ಇನ್ವೆಸ್ಟಿಗೇಷನ್ಗಳಾದಂತಹ ಸಂದರ್ಭದಲ್ಲಿ ಮುಂಬೈಯಲ್ಲಿ ಪ್ರಮುಖ ವಾಣಿಜ್ಯ ಕೇಂದ್ರದಲ್ಲಿ ಇರುವಂತಹ ಪ್ರಮುಖ ಸ್ಥಳಗಳೇನಿದ್ದಾವೆ ಆ ಪ್ರಮುಖ ಸ್ಥಳಗಳನ್ನು ಟಾರ್ಗೆಟ್ ಮಾಡಿ ಅತಿ ಹೆಚ್ಚು ಜನರನ್ನು, ಅಂದರೆ ಅಮಾಯಕ ಜನರನ್ನು ಕೊಂದು ಅಮಾಯಕ ಜನರನ್ನು ಹತ್ಯೆ ಮಾಡಿ ಒಂದು ದೊಡ್ಡ ಕ್ಯಾಸುವಲ್ಟಿಯನ್ನು ಕ್ರಿಯೇಟ್ ಮಾಡಬೇಕು ಭಾರತದಲ್ಲಿ. ಅಂದರೆ ಭಾರತದ ವಾಣಿಜ್ಯ ನಗರಿ ಏನಿದೆ ಇದನ್ನು ಡ್ಯಾಮೇಜ್ ಮಾಡಿದ್ರೆ ಭಾರತವೂ ಕೂಡ ಒಂದು ರೀತಿಯಾಗಿ ಈ ಭಯೋತ್ಪಾದಕತೆ ಏನಿದೆ ಇದಕ್ಕೆ ನಲುಗಿ ಹೋಗುತ್ತೆ. ಮತ್ತೊಂದೆಡೆಯಲ್ಲಿ ನಾವು ನೋಡಿದಾಗ ಭಾರತಕ್ಕೆ ಒಂದು ದೊಡ್ಡ ಪೆಟ್ಟನ್ನು ಕೊಡಬಹುದು ಅನ್ನುವಂತಹ ಒಂದು ವಿಚಾರವನ್ನ ಭಯೋತ್ಪಾದಕರು ಇಟ್ಕೊಂಡಿರ್ತಾರೆ. ಇದೇ ಒಂದು ಸಂಚನ್ನ ಇಟ್ಕೊಂಡು ಸಾಕಷ್ಟು ಟ್ರೈನಿಂಗ್ ಕೂಡ ನಡೆಯುತ್ತೆ. ISI ಅವರಿಗೆ ಟ್ರೈನಿಂಗ್ ಕೊಟ್ಟಿತ್ತು ಅನ್ನುವಂತಹ ವಿಚಾರ ಏನು ಅಜ್ಮಲ್ ಕಸಾಬ್ ಇದ್ದಾನೆ ಆತ ಹೇಳಿದ್ರು ಕೂಡ ಅದನ್ನ ಸಾಬೀತುಪಡಿಸೋದಕ್ಕೆ ಭಾರತದ ಬಳಿ ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಹತ್ರ ಸಾಕ್ಷ್ಯಾಧಾರಗಳು ಇರಲಿಲ್ಲ. ಯಾಕಂದ್ರೆ ಯಾರು ಮಾಸ್ಟರ್ ಮೈಂಡ್ಗಳಿದ್ದಾರೆ ಅವರೇ ನಮ್ಮ ಹತ್ರ ಇರಲಿಲ್ಲ. ಆದರೆ ಮತ್ತೊಂದೆಡೆ ನಾವು ನೋಡಿದಾಗ ತಹವೂರ್ ರಾಣಾ ಏನಿದ್ದಾನೆ, ಈತನ ಸಹಚರ ಏನಿದ್ದಾನೆ ಮತ್ತೋರ್ವ, ಇವರೆಲ್ಲರೂ ಕೂಡ ಸೇರಿಕೊಂಡು ಈ ಮಾಸ್ಟರ್ ಪ್ಲಾನ್ ಏನು ಮಾಡಿದ್ರು, ಈ ಪ್ಲಾನ್ನಲ್ಲಿ ಯಾವ ರೀತಿಯಾಗಿ ಟ್ರೈನಿಂಗ್ ಕೊಟ್ಟಿದ್ರು, ಮತ್ತೊಂದು ಮಗದೊಂದು ಭಾರತದ ಒಳಗೆ ನುಸುಳೋದಕ್ಕೆ ಏನೆಲ್ಲ ಅವರಿಗೆ ಸಹಾಯ ಮಾಡಿದ್ರು, ಯಾವ ರೀತಿಯಾಗಿ ಆ ಕೆಲಸವನ್ನ ಮಾಡಿದ್ರು, ಅದೇ ರೀತಿಯಾಗಿ ಭಾರತದಲ್ಲಿ ಇದಕ್ಕೆ ಯಾರ್ಯಾರು ಸಹಕಾರವನ್ನು ಕೊಟ್ಟರು, ಅದರ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ಗಳು ಯಾರು, ಇದೆಲ್ಲವೂ ಕೂಡ ರಿವೀಲ್ ಆಗಬೇಕಾಗಿತ್ತು. ಆದರೆ ಇಲ್ಲಿ ಪ್ರಮುಖವಾಗಿ ನಾವು ನೋಡಿದಾಗ ಈ ಪ್ರಕರಣದಲ್ಲಿ ಯಾರ್ಯಾರು ಟೆರರಿಸ್ಟ್ಗಳನ್ನು ಹೊಡೆದುರುಳಿಸಲಾಗಿತ್ತು 8 ಜನರನ್ನ, ಮತ್ತೊಂದೆಡೆ ಅಜ್ಮಲ್ ಕಸಾಬ್ ಏನು ಭಾರತದಲ್ಲಿ ಜೀವಂತವಾಗಿ ಸೆರೆ ಸಿಕ್ಕಿದ್ದ, ಇವರ ಬಳಿಯಲ್ಲಿ ಅಲ್ಪಾವಧಿಯ ಅಂದರೆ ಕೆಲವು ಇನ್ಫಾರ್ಮೇಷನ್ಗಳು ಮಾತ್ರ ಇತ್ತು. ಯಾಕಂದರೆ ಇವರೆಲ್ಲರೂ ಕೂಡ ಕಂಪ್ಲೀಟ್ಲಿ ಬ್ರೈನ್ ವಾಶ್ಡ್ ಆಗಿದ್ರು. ಇವರಿಗೆ ಯಾವ ಕಾರಣಕ್ಕಾಗಿ ನಾವು ಹೋಗ್ತಾ ಇದ್ದೀವಿ, ಯಾಕೆ ಅಮಾಯಕರನ್ನ ಕೊಲ್ಲಬೇಕು, ಇದು ಯಾವುದು ಕೂಡ ಗೊತ್ತಿರಲಿಲ್ಲ. ಅವರ ಕುಟುಂಬಗಳಿಗೆ ಹಣ ಸಹಾಯ ಮಾಡುವಂಥ ಒಂದು ವಿಚಾರ ಬಂದಾಗ ಇವರೆಲ್ಲರೂ ಕೂಡ ಒಂದು ವಿಧ್ವಂಸಕ ಕೃತ್ಯವನ್ನ ಮಾಡೋದಕ್ಕೆ ಅಂತ ಭಾರತದ ಒಳಗೆ ನುಸುಳಿ ಬರ್ತಾರೆ. ISI ಇವರಿಗೆಲ್ಲರಿಗೂ ಕೂಡ ಟ್ರೈನಿಂಗ್ ಕೊಡುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ರಿವೀಲ್ ಆಗುತ್ತೆ. ಆದರೆ ಇದನ್ನ ಸಾಬೀತುಪಡಿಸೋದಕ್ಕೆ, ಯಾಕಂದ್ರೆ ಇವರೆಲ್ಲರೂ ಕೂಡ ಬ್ರೈನ್ ವಾಶ್ಡ್ ಆಗಿದ್ರು, ಹೆಚ್ಚಿನ ಯಾವುದೇ ಒಂದು ಇನ್ಫಾರ್ಮೇಶನ್ ಇರಲಿಲ್ಲ, ಹೀಗಾಗಿ ಭಾರತಕ್ಕೂ ಕೂಡ ಇನ್ಫಾರ್ಮೇಶನ್ ಸಿಗಲಿಲ್ಲ. ಆದ್ರೆ ಈಗ ತಹವೂರ್ ರಾಣಾ ಸಿಕ್ಕಿರೋದ್ರಿಂದಾಗಿ ಆ ಎಲ್ಲ ವಿಚಾರಗಳು ಈಗ ರಿವೀಲ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಳವಾಗಿದೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.